Hello students, welcome to your channel Parivartan Physics. Dear students, your English exam is over and there are last 2 days left for your annual physics examination, right? So up till now we have prepared everything for second PUC physics, and at the last moment how to utilize these 2 days is very very important, right? We should have a clear cut checklist of all the questions which we have to read to score out in physics, right? ಸೊ ಈಗ ಲಾಸ್ಟ್ ಮೊಮೆಂಟ್ ಬಂದ ಮೇಲೆ ಈಗ ನೀವು ಏನು ಓದ್ಬೇಕೆ ಏನು ಓದಬಾರ್ದು, ಹೋಲ್ ಸಿಲೆಬಸ್ ನಾವು ಯಾವ ತರ ಓದಬೇಕು ಮತ್ತು ಹೌ ಟು ಕವರ್ ಇನ್ ದೀಸ್ 2 days and how we have to get confidently prepared for your annual examination. That is the point what we have to know, right? So here you should not go on sitting and reading from first page to last page of your notes of your textbook or of your notes. ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕ ಓದ್ಕೂತ್ ಕೊಡ್ತಾರ ಏನು ಅರ್ಥ ಇಲ್ಲ. ಆ ತರ ಮಾಡಿದ್ರು ಕೂಡ ಅದು ಆಗುವಂತ ಪಾಸಿಬಿಲಿಟಿ ಈಗಿಲ್ಲ, ರೈಟ್? ಐ ಹವ್ ಟೋಲ್ಡ್ ಯು ಇನ್ ಮೆನಿ ವಿಡಿಯೋಸ್, ಬಹಳಷ್ಟು ವಿಡಿಯೋಸ್ಗಳನ್ನ ಒಳಗ ನಾ ಇದನ್ನ ಹೇಳಿದೀನಿ. ಡೋಂಟ್ ಪ್ರಿಪೇರ್ ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್, from first chapter to last chapter. Go on preparing according to the parts of the question paper. So first part D, we know very well it is of 25 marks, part C it is of 15 marks, part B it is of 10 marks, and part A it is of 20 marks, right? ಈಗ ಪಾರ್ಟ್ ಬಿ ಗೆ ಬೇಕಾದಂತ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನೋಡ್ರಿ, ಈ 3 ಮಾಡೆಲ್ ಪೇಪರ್ ಒಳಗೆ ಏನದ ಅದನ್ನು ಕೂಡ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಕ್ಸ್ಟ್ರಾ ನ್ಯೂಮರಿಕಲ್ಸ್ ಕೂಡ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಅಲ್ಲದೆ ಈ ನಮ್ದೇನು ಕ್ವೆಶನ್ ಬ್ಯಾಂಕ್ ಒಳಗೆ ನ್ಯೂಮರಿಕಲ್ಸ್ ಅದಾವ, ಈ ವರ್ಷ ಬೋರ್ಡ್ ದಿಂದ ರಿಲೀಸ್ ಆದಂತ ಕ್ವೆಶನ್ ಬ್ಯಾಂಕ್, ಅದರೊಳಗೆ ನ್ಯೂಮರಿಕಲ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲಸ್ ಅಲಾಂಗ್ ವಿತ್ ದಟ್ ಐ ಹವ್ ಅಪ್ಲೋಡೆಡ್ MCQs ಫ್ರಮ್ ದ ಕ್ವೆಶನ್ ಬ್ಯಾಂಕ್ಸ್ ಒಳಗಿನ MCQs ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. MCQs ಬೇಕಾಗುವಂತ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನದಾವ, ಗೋಲ್ಡನ್ ಪಾಯಿಂಟ್ಸ್ ಅಂತ ಹೇಳಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು go through those points, sure you can attempt any MCQ in your examination, right? So without making any delay, let us go for the final checklist of most important questions for second PUC physics. See, this is the final checklist. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಕೂಡ. ಈ ಕ್ವೆಶನ್ಸ್ ಲಿಸ್ಟ್ ಕೂಡ ನಾನು ನಿಮಗೆ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದೇ ಕ್ವೆಶನ್ ಲಿಸ್ಟ್ ಅದ ರೀ. ಬಟ್ ಎಷ್ಟೇನ ಇಲ್ಲಿ ಇದೊಂದು ಚೆಕ್ ಲಿಸ್ಟ್ ಮಾಡಿದ್ದೀನಿ, ಸೊ ದಟ್ ಯು ಕ್ಯಾನ್ ಗೋ ಆನ್ ಪಿಕಿಂಗ್ ಅಪ್ ವಿಚ್ ಕ್ವೆಶನ್ಸ್ ಯು ಹವ್ ಸಾಲ್ವ್ಡ್ ಅಂಡ್ ವಿಚ್ ಯು ಹವ್ ಲೆಫ್ಟ್, ಸೊ ದಟ್ ನಿಮಗೆ ಲಾಸ್ಟ್ ನ ಇದನ್ನ ಯಾವುದೋ ಒಂದು ಕಾನ್ಸೆಪ್ಟ್, ಯಾವುದೋ ಒಂದು ಚಾಪ್ಟರ್, ಯಾವುದೋ ಒಂದು ಕ್ವೆಶನ್ ಮರ್ತು ಓದಿ ಅಂತ ಆಗಬಾರ್ದು. ಸೊ ಯು ಶುಡ್ ಗೋ ಆನ್ ಚೆಕಿಂಗ್ ವೆದರ್ ಯು ಹವ್ ಡನ್ ಆಲ್ ದೀಸ್ ಕ್ವೆಶನ್ಸ್ ಆರ್ ನೋ, ಅಂಡ್ ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಯು ಹ್ಯಾವ್ ಟು ಡೂ ದೀಸ್ ಥಿಂಗ್ಸ್ ಅಟ್ ಎನಿ ಕಾಸ್ಟ್, ರೈಟ್? ಸೊ ಈಗ ಮೋಸ್ಟ್ ಇಂಪಾರ್ಟೆಂಟ್ ಫೈನಲ್ ಚೆಕ್ ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಒಳಗೆ ನೋಡ್ರಿ, ಫಸ್ಟ್ ಪಾರ್ಟ್ ಡಿ 5 ಮಾರ್ಕ್ ಕ್ವೆಶನ್ಸ್ ಅದಾವ. ಈ 5 ಮಾರ್ಕ್ ಕ್ವೆಶನ್ಸ್ ಒಳಗೆ ಇಲ್ಲಿ ನೋಡ್ರಿ, ಫಸ್ಟ್ ಕ್ವೆಶನ್ ನೀವು ಮಾಡಿದ್ರೆ ಟಿಕ್ ಹಾಕ್ರಿ, ಸೆಕೆಂಡ್ ಕ್ವೆಶನ್ ಟಿಕ್ ಹಾಕ್ರಿ, ಥರ್ಡ್ ಟಿಕ್ ಹಾಕ್ರಿ, ಈ ತರ ಗೋ ಆನ್ ಟಿಕಿಂಗ್ ಆನ್. ಆಮೇಲೆ ಯಾವ್ದು ನೀವು ಬಿಟ್ಟಿದಿರಿ ಅಥವಾ ಇದೊಂಥರ ನೀವು ರಿವಿಷನ್ ಚೆಕ್ ಲಿಸ್ಟ್ ಅಂತ ಟ್ರೀಟ್ ಮಾಡಬಹುದು. ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಎ ರಿವಿಷನ್ ಚೆಕ್ ಲಿಸ್ಟ್ ಆಲ್ಸೋ, ರೈಟ್? ಸಮೌ ಯು ಹ್ಯಾವ್ ಪ್ರಿಪೇರ್ಡ್ ಆಲ್ ದೀಸ್ ಕ್ವೆಶನ್ಸ್ ಟಿಲ್ ನೌ. ಇಲ್ಲಿ ತನಕ ನೀವು ನೋಡ್ರಿ ಸಾಕಷ್ಟು ಎಕ್ಸಾಮ್ಸ್ ಗಳನ್ನ ಬರೆದಿರಿ. ಯು ಹ್ಯಾವ್ ರಿಟನ್ ಯೂನಿಟ್ ಟೆಸ್ಟ್, ಯು ಹ್ಯಾವ್ ರಿಟನ್ ಇಂಟರ್ನಲ್ ಟೆಸ್ಟ್, ಯು ಹ್ಯಾವ್ ರಿಟನ್ ಮಿಡ್ ಟರ್ಮ್ ಎಕ್ಸಾಮ್, ಯು ಹ್ಯಾವ್ ರಿಟನ್ ಪ್ರಿಪರೇಟರಿ ಎಕ್ಸಾಮ್, ರೈಟ್? ಸೊ ನಂಬರ್ ಆಫ್ ಎಕ್ಸಾಮ್ಸ್ ನೀವು ಬರ್ದಿದ್ರಿ. ಆ ಎಲ್ಲಾ ಎಕ್ಸಾಮ್ಸ್ ಒಳಗೆ ಇವೆಲ್ಲಾ ಕ್ವೆಶನ್ಸ್ ಆನ್ಸರ್ಸ್ ಗಳು ನೀವು ಪ್ರಿಪೇರ್ ಮಾಡಿ ಬರ್ದಿದ್ರಿ. ಯು ಆಲ್ರೆಡಿ ಹ್ಯಾವ್ ದೋಸ್ ಆನ್ಸರ್ಸ್ ಇನ್ ಯೋರ್ ಮೈಂಡ್. ಇಷ್ಟೇನ ಈಗ ನಾವು ಅದನ್ನ ಕರೆಕ್ಟ್ ಆಗಿ ರಿವೈಸ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ವಿ ಹ್ಯಾವ್ ಟು ರಿವೈಸ್ ಇಟ್ ಇನ್ ವೆರಿ ಗುಡ್ ಸ್ಪೀಡ್ ಅಂಡ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಒರಿಜಿನಲ್ ಆನ್ಸರ್ಸ್ as well as we have to prepare confidently for the examination. That is the thing what we have to do, right? So ಈಗ ಈ ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಏನದ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದ ಲಾಸ್ಟ್ ಮೂಮೆಂಟ್. ಇವು ಎಲ್ಲಾ ಕ್ವೆಶನ್ಸ್ ನೀವು ಮಾಡಿದಿರಲ್ಲ ಅನ್ನೋದನ್ನ ನೋಡೋದು ಬಹಳ ಇಂಪಾರ್ಟೆಂಟ್ ಅದ. ಇಲ್ಲ ನೀವು ಇವೆಲ್ಲಾನು ಕೂಡ ರಿವೈಸ್ ಮಾಡಿದ್ರು ಕೂಡ ಇದನ್ನೊಂದು ರಿವಿಷನ್ ಚೆಕ್ ಲಿಸ್ಟ್ ತರ ನೀವು ಟ್ರೀಟ್ ಮಾಡಿದ್ರು ಏನಾಗಿಲ್ಲ, ರೈಟ್? ಸೊ ದೀಸ್ ಆರ್ ದ 5 ಮಾರ್ಕ್ ಕ್ವೆಶನ್ಸ್ ವಿಚ್ ಯು ಹ್ಯಾವ್ ಟು ಪ್ರಿಪೇರ್. ಅದಾಗಿದ್ಮೇಲೆ ನಾವು ಪಾರ್ಟ್ ಡಿ ಒಳಗೆ ನ್ಯೂಮರಿಕಲ್ಸ್ ನೋಡ್ರಿ, ಡೋಂಟ್ ಫಾರ್ಗೆಟ್ ಟು ಡೂ ನ್ಯೂಮರಿಕಲ್ಸ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ, ಅಲ್ಟರ್ನೇಟಿಂಗ್ ಕರೆಂಟ್ and first 2 chapters. However, out of 4, any 2 numericals you have to solve, right? So ಹಿಂಗಾಗಿ ನೀವು ಫಸ್ಟ್ 2 ಚಾಪ್ಟರ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಅಲ್ಟರ್ನೇಟಿಂಗ್ ಕರೆಂಟ್ ಇವತ್ತು ಒಟ್ಟ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಇದ್ರ ಮೇಲೆ ನ್ಯೂಮರಿಕಲ್ಸ್ ಮಾಡ್ರಿ. ಇವೆಲ್ಲಾ ಚಾಪ್ಟರ್ಸ್ ಮೇಲೆ ನ್ಯೂಮರಿಕಲ್ಸ್ ಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ಗಳನ್ನ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ಸ್ ಅದಾವ. ಡೋಂಟ್ ವೇಸ್ಟ್ ದ ಟೈಮ್, ಗೋ ಅಂಡ್ ವಾಚ್ ದ ವಿಡಿಯೋಸ್, ರೈಟ್? ವೆಲ್, ಅದಾಗಿದ್ಮೇಲೆ ಪಾರ್ಟ್ ಸಿ 3 ಮಾರ್ಕ್ ಕ್ವೆಶನ್ಸ್ ಅದಾವ. ಸೊ ಈ 3 ಮಾರ್ಕ್ ಕ್ವೆಶನ್ಸ್ ಒಳಗೂ ಕೂಡ ನಾವು ಎಲ್ಲಾ ಕ್ವೆಶನ್ಸ್ ಚೆಕ್ ಲಿಸ್ಟ್ ನೀವು ಇಲ್ಲಿ ನೋಡಬಹುದು. ಇದೇ ತರ ಪಾರ್ಟ್ ಬಿ ಕೂಡ ಇಲ್ಲಿ ಕೆಳಗಡೆ ಅದ ರೀ, ರೈಟ್? ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಚೆಕ್ ಲಿಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಡೌನ್ಲೋಡ್ ದಿಸ್. ಇದರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಡೈರೆಕ್ಟ್ಲಿ PDF ಓಪನ್ ಆಗ್ತದೆ. ಡ್ರೈವ್ ಲಿಂಕ್ ಕೊಟ್ಟಿರ್ತೀನಿ, ರೈಟ್? ಸೊ ಕಮೆಂಟ್, ಪಿನ್ಡ್ ಕಮೆಂಟ್ ಒಳಗೂ ಕೂಡ ನಿಮ್ಗೆ ಇದಿರ್ತದೆ, ರೈಟ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಚೆಕ್ ಲಿಸ್ಟ್ ಫಾರ್ ಯುವರ್ ಅನ್ಯುವಲ್ ಎಕ್ಸಾಮಿನೇಷನ್. ನೋಡ್ರಿ, MCQs ಗಳನ್ನ ನಾನು ಫಸ್ಟ್ ಪಾರ್ಟ್ ಎಲ್ಲಾ ಚಾಪ್ಟರ್ಸ್ MCQs ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಹಾಫ್ ದಾಗಿಂದ MCQs ಗಳನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ, ರೈಟ್? ನ್ಯೂಮರಿಕಲ್ಸ್ ಆಲ್ರೆಡಿ ಎಲ್ಲಾನು ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದಾಗಿದೆ, ರೈಟ್? So please go through the videos and get prepared very well. So this is the at the end moment, it is very important to stay focused and cover all the things. So PCMB subjects ಒಳಗೆ ನಿಮಗೆ ಫಸ್ಟ್ ಸಬ್ಜೆಕ್ಟ್ ಫಿಸಿಕ್ಸ್ ಅದ.
ಸೊ ಈ ಫಿಸಿಕ್ಸ್ ಎಕ್ಸಾಮ್ ಯಾವ ತರ ಫೇಸ್ ಮಾಡಬೇಕು, ಮೆಂಟಲಿ ನಾವು ಎಕ್ಸಾಮ್ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಫಸ್ಟ್ ಈ ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ಕೊರಿ. ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ಕೊಂಡಿದ್ಮೇಲೆ ಯಾವ ತರ ನಾವು ಎಕ್ಸಾಮ್ ಮೆಂಟಲಿ ಪ್ರಿಪೇರ್ ಆಗ್ಬೇಕು, ಹೌ ವಿ ಹ್ಯಾವ್ ಟು ಬಿಹೇವ್ ಬಿಫೋರ್, ಹೌ ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ಎಕ್ಸಾಮಿನೇಷನ್, ದಟ್ ಐ ವಿಲ್ ಶ್ಯೂರ್ಲಿ ಮೇಕ್ ಅ ವಿಡಿಯೋ ಆನ್ ದಟ್ and I will upload it. Right? Hope this will be helpful for you. So go through this checklist and check whether you have done all these questions or no. This is very, very important. Okay. Let us meet in the next video again. So please keep watching and supporting the channel. If this content is useful to you, please don't forget to subscribe the channel. Thank you so much. We'll meet again in the next video. Thank you.